ಶಾಸಕ ಬಿಸಿ ಪಾಟೀಲ್ ಮತ್ತೆ ಗರಂ ಆಗಿದ್ದಾರೆ. ಸಂಪುಟ ವಿಸ್ತರಣೆ ಮುಂದೂಡಿದ್ದಕ್ಕೆ ಅಸಮಾಧಾನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಅವಮಾನ ಮಾಡ್ತಾ ಇದೆ, ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವವನ್ನ ಕೊಲ್ತಾ ಇದೆ ಅಂತ ಟ್ವಿಟರ್ನಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಪಕ್ಷದಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನ ತೋರಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಪ್ರಧಾನಿ ದೇವೇಗೌಡರು, ನಾನು ರಾಹುಲ್ ಗಾಂಧಿ ಅವರಿಗೆ ಸಂಪುಟ ವಿಸ್ತರಣೆ ಮುಂದೂಡುವಂತೆ ಹೇಳಿಲ್ಲ ಅಂತ ಹೇಳಿದ್ದಾರೆ. ಚುನಾವಣೆ ಮುಗಿದು 5 ತಿಂಗಳಾಯಿತು. ಸರ್ಕಾರ ಬಂದು ಹತ್ತತ್ರ 5 ತಿಂಗಳು ಪೂರೈಸ್ತಾ ಬಂದಿದೆ. ಈ ಸರಿ ಎಲ್ಲರಿಗೂ ಗೊತ್ತಿದ್ದಾಗೆ ಸಮ್ಮಿಶ್ರ ಸರ್ಕಾರ ಆಯಿತು. ಸಮ್ಮಿಶ್ರ ಸರ್ಕಾರದಲ್ಲಿ ಪಾಲುದಾರಿಕೆಯಲ್ಲಿ ಕಾಂಗ್ರೆಸ್ಗೆ 22 ಸ್ಥಾನಗಳು ಬಂದಿತ್ತು. ಆದರೆ 16 ಜನರನ್ನ ಮಂತ್ರಿಗಳನ್ನು ಮಾಡಿದರು, ಇನ್ನು 6 ಜನ ಪೆಂಡಿಂಗ್ ಇಟ್ಟರು. 6 ಜನ ಮುಂದೆ ಆಗ್ಬೋದು ಅಂತೇಳಿ ಎಲ್ಲರೂ ಕೂಡ ಕಾಯ್ಕೊಂಡಿದ್ದರು. ಇದುವರೆಗೂ ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದಿಲ್ಲ ಒಂದು ಕಾರಣಗಳನ್ನು ಹೇಳಿಕೊಂಡು ಮುಂದುವರಿಸ್ತಾ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನನಗೆ ಅನಿಸ್ತಾ ಇದೆ, ಹಾಗಿದ್ದರೆ ಇವತ್ತೇನೋ ಈ 6 ಜನಕ್ಕೆ ಎಕ್ಸ್ಪ್ಯಾನ್ಷನ್ ಮಾಡಿಬಿಟ್ರೆ ಇಡೀ ಪಕ್ಷಕ್ಕೆ ದಂಗೆ ಎದ್ದು ಬಿಡ್ತಾರೆ, ಪಕ್ಷ ಹಾಳಾಗೋಗ್ತದೆ ಅನ್ನೋಂಗಿದ್ರೆ ಅವತ್ತಿನ ದಿವಸನೇ ಮಾಡೋ ಅವಶ್ಯಕತೆಯೇ ಇರಲಿಲ್ಲ. ಯಾರೋ ಒಬ್ಬರನ್ನ ಡೆಪ್ಟಿ CM ಮಾಡಿಬಿಟ್ಟು ಕಾಂಗ್ರೆಸ್ ಪರವಾಗಿ ಯಾಕೆಂದರೆ ಇಲ್ಲಿ ಅತೃಪ್ತಿ ಆಗಿಬಿಡ್ತದೆ, ಬಂಡಾಯ ಎದ್ದು ಬಿಡ್ತಾರೆ ಅಂತ ಮಾಡ್ಕೊಂಡು ಹೋಗಿದ್ರೆ ಒಂಥರ. ಅದೇನಾಗಲಿಲ್ಲ. 16 ಜನಕ್ಕೆ ಮಂತ್ರಿಗಳನ್ನಾಗಿ ಮಾಡಿದರು, ಇನ್ನು 6 ಜನಕ್ಕೆ 6 ಸ್ಥಾನಗಳನ್ನು ವಂಚಿತರನ್ನಾಗಿ ಮಾಡಿದರು. ನನಗೆ ಯಾಕೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಆಗುತ್ತೆ? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಶೇರಿಂಗ್ ಆಫ್ ಪವರ್. ಬಹುಮತ ಬಂದವರಂಥವರು ಅಧಿಕಾರಕ್ಕೆ ಬಂದು ಆಡಳಿತವನ್ನು ನಡೆಸಿ ಪವರ್ನ ಶೇರ್ ಮಾಡಬೇಕು. ಅದು ಆಗ್ತಾಯಿಲ್ಲ. ಅದಕ್ಕೆ ನನಗೆ ನೋವಾಯಿತು. ಇದೊಂಥರ ಜನರ ಮುಂದೆ ನಾವು ಪ್ರತಿ ಸರಿ ಹೇಳೋದು ಕಷ್ಟ ಆಗಿಬಿಟ್ಟಿದೆ. ಯಾವಾಗ ಎಕ್ಸ್ಪೆನ್ಷನ್ ಏನಾಗುತ್ತೆ? ಎಲ್ಲರೂ ಕನಸು ಕಾಣ್ತಿರ್ತಾರೆ, ನಮ್ಮ ಜನಗಳು ಕೂಡ ಕನಸು ಕಾಣ್ತಿರ್ತಾರೆ. ನಾನು ಆಗ್ತೀನೋ ಬಿಡ್ತೀನೋ ಆ ಮಾತು ಬೇರೆ, ಆದರೆ ನಮ್ಮ ಶಾಸಕರು ಮಂತ್ರಿ ಆಗ್ಬೋದು ಅನ್ನೋಂಥ ಕನಸನ್ನು ಪ್ರತಿಯೊಬ್ಬ ಜನ ಕಾಣ್ತಿರ್ತಾರೆ. ಅದಕ್ಕೂ ನಮ್ಮ ಹಿರೇಕೆರೆ ತಾಲೂಕಿಗೆ ಎಲ್ಲ ಅರ್ಹತೆ ಇದೆ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಸದ್ಯದಲ್ಲಿ ಬೇಡ ಅಂತ ತಾವು ರಾಹುಲ್ ಗಾಂಧಿ ಅವರಿಗೆ ಸಜೆಸ್ಟ್ ಮಾಡಿದ್ದೀರಾ ಅಂತ? ಇಲ್ಲ, ದಯಮಾಡಿ ಕ್ಷಮಿಸಬೇಕು. ನಾನು ಈ ವಿಷಯದಲ್ಲಿ ಎಷ್ಟು ಜಾಗೃತಿ ಮಾಡಬೇಕು ಅಷ್ಟು ಜಾಗೃತಿ ಮಾಡಿ ಬೋರ್ಡು, ಕಾರ್ಪೊರೇಷನ್ನು, ನಾನು ನಮ್ಮ ವೇಣುಗೋಪಾಲ್ ಹತ್ರಲ್ಲೇ ಹೇಳಿದ್ದೀನಿ. ನಾನು ರಾಹುಲ್ ಗಾಂಧಿ ಭೇಟಿ ಮಾಡಿಲ್ಲ, ಯಾರು ಭೇಟಿ ಮಾಡಿಲ್ಲ. ವೇಣುಗೋಪಾಲ್ ಮೊನ್ನೆ ಡೆಲ್ಲಿಯೊಳಗೆ ನಾನು 3 ಡೇಸ್ ಇದ್ದಾಗ 96 ಬೋರ್ಡು ಮಾಡಿ, 12 ಪೊಲಿಟಿಕಲ್ ಸೆಕ್ರೆಟರೀಸ್ನೂ ಮಾಡಿ, ಆಮೇಲೆ 7 ಮಂತ್ರಿಗಳು ಮುಗಿಸಿ ಅಂತೇಳಿ